ರೇಷನ್ ಕಾರ್ಡ್ದಾರರಿಗೆ ಬಂಪರ್ 2 ಹೊಸ ರೂಲ್ಸ್ಗಳು 3 ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಬೇಕಾಗ್ತದೆ. ರೇಷನ್ ಕಾರ್ಡ್ ಇದ್ದವರಿಗೆ ಈ 3 ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ 2 ಹೊಸ ರೂಲ್ಸ್ಗಳನ್ನು ಸರ್ಕಾರ ಕೊಟ್ಟಿರುವಂಥದ್ದು. ನಿಮಗೆ ಬಂಪರ್ ಗುಡ್ ನ್ಯೂಸ್. ನಿಮಗೆ ಇಲ್ಲಿ ಏನು ಹೊಸ ರೂಲ್ಸ್ಗಳಿದೆ ಅದನ್ನೆಲ್ಲದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅಂತ ನಂಗೆ ತಿಳಿಸ್ಕೊಡಿ. ರೈತರಿಗಂತೂ ಬಂಪರ್ ಗುಡ್ ನ್ಯೂಸ್. ಏನು ಬಂಪರ್ ಗುಡ್ ನ್ಯೂಸ್? ರೈತರಿಗೆ ಈ ಲೆವೆಲಿನ ಗುಡ್ ನ್ಯೂಸ್ ಇದೆಯಾ ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡ್ತಾರೆ. ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ನಾನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನು ಹೇಳಲ್ಲ, ವಿಡಿಯೋ ಎಂಡ್ ತನಕ ನೋಡಿ, ಕೊನೆವರೆಗೂ ನೋಡಿ. ಕಂಪ್ಲೀಟ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಕಂಪ್ಲೀಟ್ಲಿ 100% ಆಗಿರುವಂಥ ಜೆನ್ಯೂನ್ ಆಗಿರುವಂಥ ನಾನು ನಿಮಗೆ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ ಬನ್ನಿ. ತುಂಬ ಜನ ಪಿಂಚಣಿ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಿಮಗೆ ರೇಷನ್ ಕಾರ್ಡ್ ಇರಬೇಕು, ನಿಮ್ಗೆ ಗೊತ್ತಿದೆ ಪಿಂಚಣಿ ಹಣ ಬರಬೇಕಂದ್ರೆ ರೇಷನ್ ಕಾರ್ಡ್ ಇರಬೇಕು. ಪಿಂಚಣಿ ಹಣ ಇನ್ಮೇಲೆ ನಿಮಗೆ 2,500 ರೂಪಾಯಿ ಹಣ ಬರುತ್ತೆ. ಯಾರಿಗೆ 1,500 ಬರ್ತಾಯಿತ್ತು ಅವ್ರಿಗೆ 2,500 ಬರುತ್ತೆ. ಯಾರಿಗೆ 1,000 ಬರ್ತಾಯಿತ್ತು ಅವ್ರಿಗೆ 1,500 ಬರುತ್ತೆ. ಯಾರಿಗೆ 500 ಬರ್ತಾಯಿತ್ತು ಅವ್ರಿಗೆ 1,000 ಬರುತ್ತೆ. ಸ್ನೇಹಿತರೆ, ಅಂದರೆ ಏನಿಲ್ಲ ಅಂತಂದ್ರೂ 1,000 to 1,500 ರೂಪಾಯಿಯನ್ನು ಜಾಸ್ತಿ ಮಾಡ್ತಾ ಇರುವಂತಂದರೆ ಕೆಲವರಿಗೆ 500 ರೂಪಾಯಿ, ಕೆಲವರಿಗೆ 1,000 ರೂಪಾಯಿ, ಕೆಲವರಿಗೆ 1,500 ರೂಪಾಯಿ, ಕೆಲವರಿಗೆ 2,000 ರೂಪಾಯಿ, ಈ ರೀತಿ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಇಲ್ಲಿ ಹಣವನ್ನು ಜಾಸ್ತಿ ಹಾಕ್ತಾ ಇದ್ದಾರೆ ಅಕೌಂಟಿಗೆ. ಇದೊಂದು ದೊಡ್ಡ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾರು ಪೆನ್ಷನ್ ಹಣವನ್ನು ಪಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಸುವರ್ಣ ಅವಕಾಶ 100%. ಯಾಕಂತಂದರೆ ತುಂಬ ಜನ ಹಣ ಪಡ್ಕೊಂಡಿಲ್ಲ, ತುಂಬ ಜನರಿಗೆ ಹಣ ಹೋಗ್ತಾ ಇಲ್ಲ, ತುಂಬ ಜನರ ಅಕೌಂಟಿಗೆ ಹಣ ಬಂದಿಲ್ಲ. ನಾನು ಹೇಳುವಂಥದ್ದಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಹೆಂಗೆ ಹಣ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಫಸ್ಟ್ ಯೋಚನೆ ಮಾಡಿ. ಅದ್ರ ಜೊತೆಗೇ ರೇಷನ್ ಕಾರ್ಡ್ದಾರರಿಗೆ ಅಕ್ಕಿ ರಾಗಿ ಅನ್ನುವಂಥದ್ದು 10 kg ನಿಮಗೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. 100%ಲಿ 10 kg ಅಕ್ಕಿ ಜಾಸ್ತಿ ಆಗ್ತಾ ಇದೆ. ಹೌದು, ಇಲ್ಲಿ ಮೊದಲು ಏನು ನಿಮಗೆ ಇಲ್ಲಿ 10 kg ಕೊಡ್ತಾಯಿದ್ರು, 20 kgಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು ನಮ್ಮ ರಾಜ್ಯ ಸರ್ಕಾರ. ಇದೊಂದು ಖುಷಿ ಪಡುವಂಥ ವಿಚಾರ. ಕರೆಕ್ಟ್. ಡಿ ಕೆ ಶಿವಕುಮಾರ್ ಅವರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಈ ಒಂದು ಸ್ಕೀಮನ್ನು ತರ್ತಾ ಇರುವಂಥದ್ದು. ಸ್ನೇಹಿತರೆ, ಅಂದರೆ ಸ್ಕೀಮ್ ಅನ್ನೋದಕ್ಕಿಂತ ನಿಮಗೆ ಇಲ್ಲಿ ಇದೊಂದು ಒಳ್ಳೆಯ ವಿಚಾರ. ಕರೆಕ್ಟ್. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈ ಥಿಂಗ್ಸನ್ನು ನಾನು ಹೇಳ್ತೀನಿ. ನಿಮ್ಗೆ 2 ರೂಲ್ಸ್ ಏನು, 2 ಏನು ಕಾರ್ಡ್ಗಳೇನು, ಆ ಒಂದು ಏನು ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಬೇಕು, ಆ್ಯಂಡ್ 3 ರೂಲ್ಸ್ ಏನು ಅನ್ನುವಂಥದ್ದನ್ನು. ಮೊದಲನೇ ರೂಲ್ಸ್ ಕೇಳಿಸ್ಕೊಳ್ಳಿ. ಇಲ್ಲಿ ಫಸ್ಟ್ ರೂಲ್ ಏನಪ್ಪ ಅಂತಂದರೆ, ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಎಲ್ಲ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು, ಆ್ಯಂಡ್ ಎಲ್ಲ ರೇಷನ್ ಕಾರ್ಡ್ ಅಪ್ಡೇಟು ಕೂಡ 100%ಲಿ ಕರೆಕ್ಟ್ ಇರಬೇಕು. ಕರೆಕ್ಟ್, ಅದಾಯಿತಾ? ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಪ್ಯಾನ್ ಕಾರ್ಡ್ ಅಪ್ಡೇಟ್ 100% ಆಗಿರಬೇಕು. ಪ್ಯಾನ್ ಕಾರ್ಡ್ ಅಪ್ಡೇಟ್ 100%ಲಿ ಆಯಿತಾ? 2ನೇದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ನೇಮ್ ಮತ್ತು ಏನೇ ಇರಲಿ ಅದು ಚೇಂಜ್ ಆಗಿರಬಾರ್ದು. ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಪರ್ಫೆಕ್ಟ್ಲಿ ಇರಬೇಕು. ಪರ್ಫೆಕ್ಟ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಫಸ್ಟ್, ಯಾಕಂದರೆ ಡಾಕ್ಯುಮೆಂಟ್ಸ್ 100%ಲಿ ಕರೆಕ್ಟಾಗಿರಬೇಕು. 100%ಲಿ. ಯಾಕಂದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪಿಂಚಣಿ ಹಣ ತುಂಬ ಜನರಿಗೆ ನಾನು ಹೇಳಿದೆ. ಪಿಂಚಣಿ ಹಣದ ಬಗ್ಗೆ ನಾನೀಗ ಎಕ್ಸ್ಪ್ಲನೇಷನನ್ನು ಕೊಟ್ಟೆ ನಿಮಗೆ. ಅದಾದ ಮೇಲೆ ಏನು ಬರುತ್ತೆ ಇಲ್ಲಿ, ಈಗ ಅದೊಂದೇ ಅಂತಲ್ಲ, ನಾನು ಅಕ್ಕಿ ಮತ್ತು ರಾಗಿ ಬಗ್ಗೆಯೂ ಹೇಳಿದೆ. ಜಾಸ್ತಿ ಬರುತ್ತೆ ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲನೇಷನನ್ನು ಮಾಡಿದೆ. ಆದರೆ ನೀವಿಲ್ಲಿ ತುಂಬ ಜನ ಒಂದು ತಿಳ್ಕೊಂಬಿಟ್ಟಿರ್ತೀರ, ಏನು ಮಾಡುವಂಥದ್ದು, ನಮಗಿಲ್ಲಿ ಅಕ್ಕಿ ಓಕೆ, ರಾಗಿ ಓಕೆ, ಎಕ್ಸೆಟ್ರಾ ಎಲ್ಲ ಓಕೆ, ನಮಗೆ ಪಿಂಚಣಿ ಹಣನೂ ಕೂಡ ಬರುತ್ತೆ ಅನ್ನುವಂಥದ್ದು. ಆದರೆ ಪಿಂಚಣಿ ಹಣದಲ್ಲಿ ಒಂದು ಮಿಸ್ಟೇಕ್ ಇದೆ. ಏನಂತಂದರೆ, ನೀವು ಪಿಂಚಣಿ ಹಣದ ಎಲ್ಲ ಅಪ್ಡೇಟ್ಗಳನ್ನು ಪರ್ಫೆಕ್ಟ್ಲಿ ಕರೆಕ್ಟಾಗಿ ಮಾಡಿರ್ಬೇಕು. ಇಲ್ಲಾಂತ ತುಂಬ ಜನ ಏನು ಮಾಡ್ತಾರಂತಂದರೆ, ಪಿಂಚಣಿ ಹಣ ಈಗ ಓಕೆ ಸರಿ ತಪ್ಪಂತಲ್ಲ, ಆದರೆ ಪಿಂಚಣಿ ಹಣ ತುಂಬ ಜನ ಪ್ರಾಬ್ಲಮ್ ಮಾಡುವಂಥದ್ದು. ಪಿಂಚಣಿ ಹಣವನ್ನು ತುಂಬ ಜನ ಏನಲ್ಲ ಗುರು, ಏನು ದೊಡ್ಡ ವಿಚಾರ ಅಲ್ಲ ಅಂತ ತಗೊಂಡ್ಬಿಡ್ತಾರೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ವಿಚಾರ ಆಗಲಿ ಪರ್ಫೆಕ್ಟ್ ಇರಲಿ, ಅದು ಪರ್ಫೆಕ್ಟಾಗಿ ಮಾಡಿ, ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡಿ ಆ ವಿಚಾರವನ್ನು. ಏನು ದೊಡ್ಡ ವಿಚಾರ ಅಲ್ಲ ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲದನ್ನು ಕೂಡ ಕರೆಕ್ಟಾಗಿ ಮಾಡಿ. ನಾನು ಅದೇ ಹೇಳುವಂಥದ್ದು, ಪಿಂಚಣಿ ಹಣ ಏನು ದೊಡ್ಡ ವಿಚಾರ ಅಲ್ಲ ಅಂತ ಹಂಗೆ ಮಾಡ್ಲಿಕ್ಕೆ
ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಒಂದು ವಿಚಾರ ಮೇಲೆ ಕರೆಕ್ಟಾಗಿ ಕೆಲಸ ಮಾಡ್ತೀರಾ, ಒಂದು ವಿಚಾರದ ಮೇಲೆ ಕರೆಕ್ಟಾಗಿ ಅದ್ರ ಮೇಲೆ ಸ್ಟಡಿ ಮಾಡ್ತೀರಾ ಅಂತಂದ್ರೆ ಅದನ್ನ ಕರೆಕ್ಟಾಗಿ ಮಾಡಿ. ಅರ್ಧಂಬರ್ಧ ಮಾಡಿಬಿಟ್ಟು ನಾನು ಪಿಂಚಣಿ ಹಣ ಬೇಕು, ನಂಗೆ ಆ ಹಣ ಬೇಕು, ಈ ಹಣ ಬೇಕು ಅಂತಂದ್ರೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನೀವೇನು ಕೆಲಸ ಮಾಡ್ತೀರ ಅದನ್ನ ಪರ್ಫೆಕ್ಟಾಗಿ ಮಾಡಿ. ಫಸ್ಟ್ಲಿ ನೀವು ಇದನ್ನು ಕಲೀರಿ. ನಾನು ಅದೇ ಹೇಳುವಂಥದ್ದು, ನೀವು ಅರ್ಧಂಬರ್ಧ ಮಾಡ್ತೀರಿ ಎಲ್ಲರೂ ಕೂಡ, ಹಂಗೆ ಮಾಡಿದರೆ ಆಗಲ್ಲ. ನೀವು ಆ ಕೆಲಸವನ್ನು ನೀವೇನೋ ಮಾಡ್ತೀರಾ, ಆ ಕೆಲಸವನ್ನು ಕಂಪ್ಲೀಟಾಗಿ ಪೂರ್ತಿ ಮಾಡಿ. ಅದನ್ನು ಅರ್ಧಂಬರ್ಧ ಮಾಡಿಬಿಟ್ಟು ನಾನು ಅರ್ಧಂಬರ್ಧ ಮಾಡಿದ್ದೀನಿ ಅಂತಂದರೆ ನಿಮ್ಗೆ ಆಗಲ್ಲ. ನಾನು ಅದೇ ಹೇಳ್ತೀನಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಹಾಗಾಗಿ ಇಲ್ಲಿ ಇದಾದಮೇಲೆ ಏನು ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಎಸ್, ಇನ್ನೊಂದು ವಿಚಾರ ಏನಂತಂದರೆ ಗೃಹಲಕ್ಷ್ಮಿ ಹಣ. ಗೃಹಲಕ್ಷ್ಮಿ ಹಣ ತುಂಬ ಜನ ಕಮೆಂಟ್ ಮಾಡಿದ್ರಿ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥದ್ದು. ಅಂದರೆ ಎಲ್ಲರ ಮನಸ್ಸಲ್ಲೂ ಇರುವಂಥ ಒಂದೇ ಒಂದು ಯೋಜನೆ ಅಂತಂದರೆ, ಅಂದರೆ ಆ ಯೋಜನೆಗಳಲ್ಲ, ಈ ಯೋಜನೆಗಳ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರ ಮನಸ್ಸಲ್ಲೂ ಈ ಒಂದು ಯೋಜನೆ 100% ಇದ್ದೇ ಇರುತ್ತೆ. ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಇಲ್ಲಿ ಹಣ ಯಾವಾಗ ಜಮೆ ಆಗುತ್ತೆ, ಹಣ ಯಾವಾಗ ಬರುತ್ತೆ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರಲ್ವಾ, ಇದು ತುಂಬ ಜನರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ, ಯಾವಾಗ ಹಣ ಬರುತ್ತೆ ಎಲ್ಲದನ್ನೂ ಕೂಡ ನಾನು ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಗೃಹಲಕ್ಷ್ಮಿ ಹಣ ಬಂದಿಲ್ವಾ, ಗೃಹಲಕ್ಷ್ಮಿ ಹಣ ಬರಲ್ವಾ, ಗೃಹಲಕ್ಷ್ಮಿ ಹಣ ಜಮೆ ಆಗಲ್ವಾ, ಗೃಹಲಕ್ಷ್ಮಿ ಹಣ ಬರೋದಿಲ್ವೋ, ತುಂಬ ಜನ ಕೇಳ್ತಿರುವಂಥದ್ದು ಸ್ನೇಹಿತರೆ. ಈ ವಿಚಾರವನ್ನು ತುಂಬ ಜನ ಕೇಳ್ತೀರ. ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಇಲ್ಲಿ ಗೃಹಲಕ್ಷ್ಮಿ ಹಣ ಮತ್ತೊಮ್ಮೆ ಪರಿಷ್ಕರಣೆಗೆ ಕೊಟ್ಟಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಎಲ್ರಿಗೂ ಗೊತ್ತಿದೆ, ನಾನು ಮತ್ತೊಮ್ಮೆ ಹೇಳುವಂಥದ್ದು ಅಲ್ಲ. ಆದರೆ ಪರಿಷ್ಕರಣೆಗೆ ಕೊಟ್ಟಿರುವಂಥದ್ದು ತುಂಬ ಜನರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಹೋಗ್ತಾ ಇಲ್ಲ. ಕರೆಕ್ಟ್. ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪರಿಷ್ಕರಣೆ ಕೊಟ್ಬಿಟ್ಟಿದ್ದಾರೆ, ನಮಗೆ ಹಣನೇ ಬರಲ್ಲ, ಪರಿಷ್ಕರಣೆ ಕೊಟ್ಬಿಟ್ಟಿದ್ದಾರೆ, ನಮ್ಗೆ ಹಣನೇ ಜಮೆನೇ ಆಗಲ್ಲ, ನಮ್ಗೆ ಹಣ ಬರೋದೇ ಇಲ್ವೇನೋ. ನಾನು ಹೇಳುವಂಥದ್ದು, ಥಿಂಕನ್ನು ದೊಡ್ಡದಾಗಿ ಇಟ್ಕೊಳ್ಳಿ. ನಾನು ಹೇಳುವಂಥದ್ದು ದೊಡ್ಡದಾಗಿ ಇಟ್ಕೊಳ್ಳಿ. ಅರ್ಧಂಬರ್ಧ ಥಿಂಕ್ ಮಾಡಿ ನಂಗೆ ಹಣನೇ ಬರಲ್ಲ, ನಂಗೆ ಹಣ ಜಮೆನೇ ಆಗಲ್ಲ, ನಮ್ಗೆ ಹಣನೇ ಆ ರೀತಿ ಇಟ್ಕೊಳ್ಬೇಡಿ ಥಿಂಕಿಂಗನ್ನು. ಅದೇ ನಾನು ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟಿಂದ ಇದು ಕೂಡ ಬೆನಿಫಿಟ್ ಇದೆ, ಗೃಹಲಕ್ಷ್ಮಿ ಹಣನೂ ಕೂಡ ಜಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಇನ್ನೊಂದು ವಿಚಾರ ಏನಂತಂದರೆ ಗೃಹಲಕ್ಷ್ಮಿ ಹಣ ನಿಮ್ಮೆಲ್ಲರಿಗೂ ಹಣ ಜಮೆ ಆಗುತ್ತೆ. ನಾನು ಅದೇ ಹೇಳ್ತೀನಲ್ಲ, ಗೃಹಲಕ್ಷ್ಮಿ ಹಣ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಓಕೆ, ತುಂಬ ಜನರಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಬೇಕು, ಎಲ್ಲ ಬೇಕು. ಓಕೆ ಸರಿ, ಈಗ ನೀವು ಹೇಳ್ತೀರಾ ನಮ್ಗೆ ಹಣ ಬಂದಿಲ್ಲ. ಓಕೆ ಸರಿ, ನಾನು ಹೇಳ್ತೀನಲ್ಲ, ನಾನೇನು ಅಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಹಣ ಬರಲ್ಲ ಅಂತ ಅವ್ರಿಗೆ ಥಿಂಕ್ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಗೃಹಲಕ್ಷ್ಮಿ ಹಣ ಎಲ್ರಿಗೂ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಫಸ್ಟ್ ಆಫ್ ಆಲ್ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಸ್ನೇಹಿತರೆ ಮುಂದಿನ ನೋಡೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ನಿಮ್ಮ ಒಂದು ಕಮೆಂಟ್ ನಮ್ಗೆ ತುಂಬ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಎಲ್ರಿಗೂ ಒಳ್ಳೆಯದಾಗಲಿ.